ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿದ್ದೀನಿ ಇವತ್ತು ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಈ ಪುರ ಗ್ರಾಮದಲ್ಲಿ. ಕಳೆದ ವಾರ ನಾನು ನಮ್ಮ ಗುಬ್ಬಿ ತಾಲೂಕಿನ ಬೆಣಚಿಗೆರೆ ಗ್ರಾಮದಲ್ಲಿ ಹೊಯ್ಸಳರ ಕಾಲದ ಒಂದು ದಾನ ಶಾಸನ ಸಿಕ್ಕಿತ್ತು. ಅದೊಂದು ಸಣ್ಣ ವಿಡಿಯೋ ತುಣುಕು ಹಾಕಿದ್ದೆ. ಅದು ಇತಿಹಾಸ ಎಷ್ಟು ಪ್ರಚಲಿತ ಜನರಿಗೆ ಆಸಕ್ತಿ ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ, ಅದು ನನ್ನ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 10 ಲಕ್ಷ ಜನ ವೀಕ್ಷಕರನ್ನು ತಲುಪಿ ಇನ್ನೂ ಹೋಗ್ತಾ ಇದೆ. ಈ ಹೊಯ್ಸಳರು ಕೇವಲ ಬೆಣಚಿಗೆರೆ ಗ್ರಾಮಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಅಲ್ಲಿಂದ ಮಾತ್ರ ಶಾಸನ ಸಿಕ್ಕಿಲ್ಲ. ಇಲ್ಲೂ ಪುರದಲ್ಲೂ ಕೂಡ ಒಂದು ಹೊಯ್ಸಳರ ಕಾಲದ ಶಾಸನ ಇದೆ. ಮತ್ತೆ ಹೊಯ್ಸಳರ ಒಂದು ಪ್ರಬಲ ರಾಜ 2ನೇ ನಾರಸಿಂಹ ಇಲ್ಲಿ ಪುರದಲ್ಲಿ ಒಂದು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನ ಕಟ್ಟಿ ಆ ಕಾಲಕ್ಕೆ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಈ ಪುರವನ್ನ ಮೊದಲು ಕೋಡಲೂರು ಅಂತ ಕರಿತಿದ್ರು. ಈ ನಿಟ್ಟೂರು ಏನಿದೆಯಲ್ಲ, ಈ ನಿಟ್ಟೂರು ತೆಂಕಣ ಒಯ್ಯಾವಳೆ ಅಂತ ಹೇಳ್ಬಿಟ್ಟು ಶಾಸನದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ನಿಟ್ಟೂರು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು ಹೊಯ್ಸಳರ ಕಾಲದಲ್ಲಿ. ಈ ತರದ್ದು ಈ ಹೊಯ್ಸಳರದು ಆಡಳಿತ ಇತಿಹಾಸ, ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಅವರ ಪ್ರಾಬಲ್ಯತೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ಹೇಳ್ತೀನಿ. ನಮ್ಮ ಯೂಟ್ಯೂಬ್ ಲಿಂಕ್ ತೆಗೆದು ವಿಡಿಯೋ ನೋಡಿ. ಮತ್ತೆ ಗುಬ್ಬಿ ತಾಲೂಕು ಈ ನಿಟ್ಟೂರು ಹೋಬಳಿ ಪುರ, ನಿಟ್ಟೂರಿಗೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ಈ ಪುರ ತುಂಬ ಇತಿಹಾಸ ಪ್ರಸಿದ್ಧ. ಕಾರಣ ಹೊಯ್ಸಳರು ಇಲ್ಲಿ ಆಡಳಿತ ನಡೆಸಿ ಇಲ್ಲಿ ಒಂದು ಶಾಸನವೂ ಸಿಕ್ಕಿ ಇಲ್ಲಿ ತುಂಬ ಹಿಂದೆ ಅಂತಂದರೆ ಕ್ರಿಸ್ತಶಕ 12ನೇ ಶತಮಾನ 1226 ಸಮಯದಲ್ಲೇ ಕೂಡ ಇಲ್ಲಿ ಒಂದು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕಟ್ಟಿದ್ದಾರೆ. ಹೊಯ್ಸಳರಲ್ಲಿ ಪ್ರಬುದ್ಧ ಮತ್ತು ಪ್ರಖ್ಯಾತ ರಾಜರ ಪೈಕಿ ಈ 2ನೇ ನರಸಿಂಹ ಕೂಡ ಒಬ್ಬರು. ಅವ್ರ ಕಾಲದಲ್ಲಿ ಈ ನಿಟ್ಟೂರಿಗೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ಈ ಪುರದಲ್ಲಿ ಈ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಕಟ್ಟಿದ್ದು ಅವರೇ ಅಂತೇಳ್ಬಿಟ್ಟು 1226ರಲ್ಲಿ ಮಾಡಿರ್ತಕ್ಕಂಥ ಶಾಸನ ಹೇಳುತ್ತೆ. ಈ ಶಾಸನವನ್ನು ನಾವು ಈಗಲೂ ಕೂಡ ನೋಡ್ಬೋದು. ಆ ಪುರದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಇದೆಯಲ್ಲ, ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಆ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಶಾಸನವನ್ನು ಹಾಕಿದ್ದಾರೆ. ಅದರಲ್ಲಿ ಓದ್ಕೊಂಡ್ರೆ ಈ ಶಾಸನ ಈ ಹೊಯ್ಸಳರು ಏನು ಮಾಡಿದರು ಏನು ಅಂತೇಳಿ ಮತ್ತು ಆ ನರಸಿಂಹನನ್ನು ಹೊಗಳಿದ್ರ ಕುರಿತು ಈ ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸ್ಪಷ್ಟವಾಗಿ. ನೀವು ಓದ್ಕೊಂಡ್ರೆ ಗೊತ್ತಾಗುತ್ತೆ ಆ ಶಾಸನವನ್ನು. ಈ ನಿಟ್ಟೂರು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತಂದರೆ ಇತಿಹಾಸ ಪ್ರಸಿದ್ಧ ಅಂತಲೇ ಹೇಳ್ಬೋದು. ಹೊಯ್ಸಳರ ಕಾಲದಲ್ಲೇ ಈ ಭಾಗದಲ್ಲಿ ಒಂದು ರೀತಿ ಇಲ್ಲಿ ಪ್ರಾಬಲ್ಯ ಹೊಂದಿತ್ತು ಅಂತಕ್ಕಂಥದ್ದಕ್ಕೆ ಒಂದು ದಾಖಲೆ. ಈಗ ನೋಡಿ ಕಾಣಿಸ್ತಿದೆಯಲ್ಲ, ಇದೇ ಆ ಶಾಸನ. ತುಂಬ ಸ್ಪಷ್ಟವಾಗಿ ಬರೆದಿದ್ದಾರೆ. ಬಳಪದ ಕಲ್ಲಲ್ಲಿ ಇದನ್ನು ಕೆತ್ತನೆ ಮಾಡಿರೋದ್ರಿಂದ ಈ ಕನ್ನಡದಲ್ಲೇ ಇರೋದ್ರಿಂದ ತುಂಬ ಜಾಗರೂಕವಾಗಿ ಓದಿದ್ರೆ ಅದು ಅರ್ಥ ಆಗುತ್ತೆ. ಇದು ಉದ್ಭವಲಿಂಗ ಅಂತ ಹೇಳ್ತಾರೆ. ಆ ಲಿಂಗದ ಎದುರುಗಡೆಗೆ ನಂದಿ ಇರ್ತಕ್ಕಂಥದ್ದು ಮತ್ತೊಂದು ವಿಶೇಷ. ಈ ದೇವಸ್ಥಾನವನ್ನು ಈಗ ಜೀರ್ಣೋದ್ಧಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಪೂರ್ವಕವಾಗಿ ಪೂರ್ವ ತಯಾರಿ ಕೂಡ ನಡೀತಾ ಇದೆ ಈ ಇದರಲ್ಲಿ. ಅದಕ್ಕೆ ಮುಜರಾಯಿ ಇಲಾಖೆ ಅನುಮತಿ ಕೊಟ್ಟಿರೋ ಕರ್ನಾಟಕದಲ್ಲಿ ಹೊಯ್ಸಳರು ತಮ್ಮ ಪ್ರಾಬಲ್ಯವನ್ನ ಮೆರೆದಿದ್ರು. ಅದು ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಹಾಸನ ಭಾಗದಲ್ಲಿ ಹೊಯ್ಸಳರ ಆಡಳಿತ ಹೆಚ್ಚು ಪ್ರಭಾವ ಬೀರಿತ್ತು. ಅದರಂತೆಯೇ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿಯೂ ಕೂಡ ಹೊಯ್ಸಳರ ಪ್ರಾಬಲ್ಯ ಜಾಸ್ತಿ ಇರೋದಕ್ಕೆ ಇತ್ತೀಚೆಗೆ ಬೆಳ್ಚಿಗೆರೆಯಲ್ಲಿ ವಿಷ್ಣುವರ್ಧನನ ಕಾಲದ ಶಾಸನ ಪತ್ತೆಯಾಗಿತ್ತು. ಅದೇ ರೀತಿಯಲ್ಲಿ ಅನೇಕ ಸ್ಮಾರಕಗಳು ನಿರ್ಮಾಣ ಆಗಿದೆ. ಅದರಲ್ಲಿ ಪುರದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಅಂದ್ರೆ 2ನೇ ನರಸಿಂಹನ ಕಾಲಘಟ್ಟದಲ್ಲಿ ನಿರ್ಮಾಣಗೊಂಡಿರುವ ಒಂದು ಕಲ್ಲೇಶ್ವರ ದೇವಾಲಯ ಇದೆ. ಆ ಕಲ್ಲೇಶ್ವರ ದೇವಾಲಯ ವಿನಾಶದ ಹಂಚಿನಲ್ಲಿದ್ದು ಅದು ಜೀರ್ಣೋದ್ಧಾರ ಆಗ್ಬೇಕಾಗಿದೆ. ಇದರಲ್ಲಿ 2ನೇ ನರಸಿಂಹನ ಶಾಸನ ಇದ್ದು ಈ ಶಾಸನದಲ್ಲಿ ದೇವಾಲಯದ ಅಂಗಭೋಗ ಮತ್ತು ರಂಗಭೋಗಗಳ ಜೀರ್ಣೋದ್ಧಾರಕ್ಕೆ ನಿಟ್ಟೂರು ಕೆರೆಯ ಹಿಂಬದಿಯಲ್ಲಿ ಗದ್ದೆಯನ್ನ ದಾನ ಕೊಟ್ಟಿರ್ತಕ್ಕಂಥದ್ದು. ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಗಾಣ ಮತ್ತೆ ಅಂಗಡಿ ಅವೆಲ್ಲವುಗಳು ಇದ್ದು ಅದರಿಂದ ಬರ್ತಕ್ಕಂಥ ತೆರಿಗೆಯ ಹಣವನ್ನ ಜೀರ್ಣೋದ್ಧಾರಕ್ಕೆ ಅಥವಾ ರಂಗಭೋಗಕ್ಕೆ ಬಳಸ್ಕೊಳ್ಳೋದಿಕ್ಕೆ ಶಾಸನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇಲ್ಲಿ 2ನೇ ನರಸಿಂಹನನ್ನ ಸಾಕಷ್ಟು ವರ್ಣನೆಯನ್ನ ಮಾಡಿದೆ ಇಲ್ಲಿರ್ತಕ್ಕಂಥ ಶಾಸನ. ಅವನ್ನ ಚೋಳ ರಾಜ್ಯ ನಿರ್ಮೂಲನ ಮಾಡಿರ್ತಕ್ಕಂಥ ಒಬ್ಬ ಚಲದಂಕ ಮಲ್ಲ ಅಂತಕ್ಕಂಥದ್ದನ್ನು ಕೂಡ ವರ್ಣನೆ ಮಾಡಿದೆ. ನಿಟ್ಟೂರನ್ನ ದಕ್ಷಿಣ ಐಹೊಳೆ ಅಂತ ಹೇಳಿ, ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಐಹೊಳೆ ಏನಿದೆ ಅಷ್ಟೇ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಾಪಾರ ಕೇಂದ್ರ ಅಂತ ಹೇಳಿ ಕೂಡ ವರ್ಣನೆಯನ್ನ ಮಾಡಿರ್ತಕ್ಕಂಥದ್ದು. ಈ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಶಿವಲಿಂಗ ಇದು ಉದ್ಭವ ಮೂರ್ತಿ. ಸುಖನಾಸಿಯಲ್ಲಿ ಅದರ ಅಭಿಮುಖವಾಗಿ ನಂದಿ ಇದೆ. ನವರಂಗದಲ್ಲಿ ದೈತ್ಯಾಕಾರವಾಗಿರ್ತಕ್ಕಂಥ 4 ಕಂಬಗಳು, ಆ 4 ಕಂಬಗಳ ಮಧ್ಯಭಾಗದಲ್ಲಿ ಒಂದು ಆಕರ್ಷಕವಾಗಿರ್ತಕ್ಕಂಥ ಭುವನೇಶ್ವರಿ ಇದೆ. ಅದರ ಮುಂಭಾಗದಲ್ಲಿರ್ತಕ್ಕಂಥ ಮಂಟಪದಲ್ಲಿ ನಮ್ಗೆ ಈ ಶಾಸನ ಇರ್ತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಈ ಸ್ಮಾರಕವನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಹೊಯ್ಸಳರಲ್ಲಿ ಪ್ರಖ್ಯಾತ ರಾಜಗಳ ಪೈಕಿ 2ನೇ ನರಸಿಂಹ ಕೂಡ ಒಬ್ರು. ಅವರು ನಮ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಲ್ಲಿ ಈ ಪುರ ಅಂತಕ್ಕಂಥ ಗ್ರಾಮದಲ್ಲಿ ಈ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿರೋದಕ್ಕೆ ಒಂದು ಶಾಸನ ಅದನ್ನ ದೃಢೀಕರಿಸುತ್ತೆ. ಆ ಶಾಸನದಲ್ಲಿ ಕೂಡ ಅವ್ರನ್ನ 2ನೇ ನರಸಿಂಹನ ತುಂಬಾ ಹೊಗಳಿಕೆ ಮಾಡಿದ್ದಾರೆ. ರಾಜ ಪ್ರತಾಪ ಚಕ್ರವರ್ತಿ, ರಾಜಾದಿರಾಜ, ಈ ರೀತಿ ಅವ್ರನ್ನ ತುಂಬಾ ಹೊಗಳಿದ್ದಾರೆ.
ಅವರು ಆ ಕಾಲದಲ್ಲೇ 1226 ಕಾಲದಲ್ಲೇ ಈ ನಿಟ್ಟೂರು ಈ ಭಾಗದಲ್ಲಿ ಅವರು ಆಳ್ವಿಕೆ ನಡೆಸಿದ್ರು ಅಂತಕ್ಕಂಥದ್ದಕ್ಕೆ ಈ ಶಾಸನ ಒಂದು ಸಾಕ್ಷೀಕರಿಸುತ್ತೆ. ಹೊಯ್ಸಳರು ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಅದರ ನೆರೆಯ ಜಿಲ್ಲೆ ಈಗಿನ ತುಮಕೂರು ಜಿಲ್ಲೆಯಲ್ಲಿ ಕೂಡ ಅವರು ಪ್ರಾಬಲ್ಯ ಹೊಂದಿದ್ರು ಅನ್ನೋದಕ್ಕೆ ಈ ಇತ್ತೀಚೆಗಷ್ಟೇ ಸಿಕ್ಕಂತ ಬೆಂಚಗೆರೆ ಶಾಸನ ಆಗ್ಬೋದು. ಮತ್ತೆ ತುಂಬಾ ಪುರಾತನ ಈ ಹೊಯ್ಸಳರು ದೇವಸ್ಥಾನ ಪುರದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಕೂಡ ಹೊಯ್ಸಳರ ಆಳ್ವಿಕೆ ತುಮಕೂರು ಜಿಲ್ಲೆಯಲ್ಲೂ ಹೆಚ್ಚು ಪ್ರಾಬಲ್ಯತೆ ಹೊಂದಿತ್ತು ಅನ್ನೋದಕ್ಕೆ ಇದೊಂದು ಪ್ರಮುಖ ಸಾಕ್ಷಿ ಈ ದೇವಸ್ಥಾನಗಳು, ಈ ಶಾಸನಗಳು. ಇಷ್ಟು ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಜಿಲ್ಲೆಯಲ್ಲಿ ಈ ಹೊಯ್ಸಳರ ಇತಿಹಾಸ ಇನ್ಯಾವುದಾದ್ರು ಸ್ಥಳ ಇದ್ರೆ ನಿಮಗೆ ಪರಿಚಯ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.